ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಆಮೇಲೆ ಪಟ್ಟಣ ಪಂಚಾಯತಿ ಹಿರಿಯರಿಗೆ, ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಿಗೂ ನಮಸ್ಕಾರ ಹೇಳುತ್ತಾ, ಎಲ್ಲರಿಗೂ ಶುಭಾಶಯ ಹೇಳುತ್ತಾ ನನ್ನ ಮಾತು ಮುಗಿಸಿ. ಚಮ್ಮಣ್ಣ ಅವರಿಗೆ ಧನ್ಯವಾದಗಳು. ಶಾಸಕರು ಬ್ಯುಸಿ ಇದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ಕುರಿತು ಜನಪರವಾದ ಶಾಸಕರಾದಂತಹ CB ಸುರೇಶ್ ಬಾಬು ಅವರು ಎರಡು ಮಾತಾಡಬೇಕು. ಅದಕ್ಕೆ ಮುಂಚೆ ಈ ಭಾಗದಲ್ಲಿ ಕನ್ನಡ ಕೆಲಸಗಳ ನಿರಂತರವಾಗಿ ಮುಂದುವರಿಬೇಕು ಅಂತಂದ್ರೆ ಕನ್ನಡ ಭವನದ ಅಗತ್ಯ ಇದೆ. ಈ ಭಾಗದಲ್ಲಿ ಕನ್ನಡ ಭವನದ ಅಗತ್ಯ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿಂದ ನಿವೇಶನ ಇದೆ, ಅದಕ್ಕೆ ಭವನ ಆಗಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಈ ನಿಟ್ಟಿನಲ್ಲಿ ಕನ್ನಡ ಭವನ ಕೊಟ್ಟಿರೋ ಅವರು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕೆ ಒಂದು ಕನ್ನಡ ಭವನ ಅಗತ್ಯ ಇದೆ. ಬಹುಮುಖ್ಯವಾಗಿ ಶಾಸಕರು ಕನ್ನಡ ಮತ್ತು ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಶಾಸಕರು ಕನ್ನಡ ಮತ್ತು ಕನ್ನಡ ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಈ ಭಾಗದಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ, ಸುಗಮ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಜಾನಪದ ಸಂಜೆ ಕಾರ್ಯಕ್ರಮ ಆಗಿರ್ಬೋದು, ನಾಟಕೋತ್ಸವ ಆಗಿರ್ಬೋದು, ಹೀಗೆ ಶಾಸಕರು ಯಾವ್ದಾದ್ರು ಒಂದು ಈ ಭಾಗದಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕನ್ನಡ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರು ಕೊಡುಗೆ ಕೊಡಬೇಕು ಅಂತ ಕೇಳ್ಕೊಂತ ಮಾತಾಡಬೇಕು ಅಂತ ಕೇಳ್ಕೊಂಡ್ವಿ. ಆತ್ಮೀಯ ಎಲ್ಲ ಉಳಿಯಾರು ಮತ್ತು ಆಜುಬಾಜಿನ ಎಲ್ಲ ನನ್ನ ಕನ್ನಡ ಬಂಧುಗಳೇ, ಎಲ್ರಿಗೂ ಕೂಡ ನಾವು ಬೇರೆ ಭಾಷೆ ಪ್ರೀತಿಸೋಣ, ಬೇರೆ ಭಾಷೆನ ನಾವ್ಯಾರು ಕೂಡ ಪ್ರೀತಿಸಬಾರ್ದು ಅಂತ ಇಲ್ಲ. ನಮ್ಮ ತನವನ್ನ ನಾವು ಉಳಿಸ್ಕೊಂಡು ಬೇರೆದನ್ನ ಬೆಳೆಸ್ಲಿಕ್ಕೆ ಹೋಗೋಣ. ಆವಾಗ ಖಂಡಿತ ನಮ್ಮ ನಾಡನ್ನ ಉಳಿಸ್ಲಿಕ್ಕೆ, ನಮ್ಮ ನಾಡಿನ ಜಲ ನೆಲ ಎಲ್ಲದನ್ನೂ ಕೂಡ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಮನಸ್ಸುಗಳು ಇರಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಇವತ್ತು ನಿಮ್ಮೆಲ್ಲರ ಒಂದು ಏನು ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಕೇಳಿದಾಗ ಖಂಡಿತ ಉಳಿಯಾರು ಒಂದು ತಾಲೂಕು ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ. ನಾನು ಕೂಡ ಒಂದ್ಸಲ ಹೇಳಿದ್ದೆ, ಅದು ಪ್ರಪೋಸಲ್ ಕೂಡ ಕೊಟ್ಟಿದ್ದೇನೆ. ಇವತ್ತು ಒಂದು ಅವಕಾಶ ಇದೆ, 9ನೇ ತಾರೀಕು ಸದನ ಇರೋದ್ರಿಂದ ಖಂಡಿತ ಅದನ್ನು ಪ್ರಸ್ತಾಪ ಮಾಡಿ ಸರ್ಕಾರದ ಗಮನ ಸೆಳೆದು ಇದನ್ನ ತಾಲೂಕಾಗಿ ಮಾಡೋಕ್ಕೆ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಏನಿದೆ. ಇದನ್ನ ತಾಲೂಕು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ನಾನು ಕೂಡ ನನ್ನ ಈ ರಾಜಕೀಯ ಇದರಲ್ಲಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಒತ್ತಾಯ ಮಾಡಿ ಇದನ್ನ ತಾಲೂಕು ಮಾಡಲಿಕ್ಕೆ, ಯಾಕೆಂದ್ರೆ ಇಲ್ಲಿ ಎಲ್ಲಾ ರೀತಿಯ ವಹಿವಾಟುಗಳು ಆಗ್ತಾ ಇರ್ತಕ್ಕಂಥದ್ದು ನೋಡ್ತೀವಿ. ಗಡಿ ಭಾಗ 3 ಜಿಲ್ಲೆ, 2-3 ಜಿಲ್ಲೆ ಗಡಿ ಭಾಗ ಇರೋದ್ರಿಂದ ಖಂಡಿತ ಇಲ್ಲಿ ತಾಲೂಕಾಗ್ಲಿಕ್ಕೆ ಎಲ್ಲ ರೀತಿಯ ವ್ಯವಹಾರಿಕವಾಗಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಗ್ರಾಮ ಈ ಉಳಿಯಾರಾಗಿರೋದ್ರಿಂದ ಖಂಡಿತ ಇದನ್ನ ತಾಲೂಕು ಮಾಡೋದ್ರಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳಾಗಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ